ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸೋಮಲಿಂಗ್ ಉಪ್ಪಾರ್ ಕವಲ್ಗ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನಾವು ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಮತ್ತು ಸರ್ಕಾರಿ ನೌಕರರಾಗ ಬಯಸುವವರು ಅನುಸರಿಸಬೇಕಾದ ಕ್ರಮಗಳು ಮತ್ತು ಸರ್ಕಾರಿ ನೌಕರರಲ್ಲಿ ಸಿಗುವಂಥ ಸೌಲಭ್ಯಗಳು ಮತ್ತು ಸರ್ಕಾರಿ ನೌಕರರಿಗೆ ಆಗುವಂಥ ಅನುಕೂಲಗಳನ್ನು ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಸರ್ಕಾರಿ ನೌಕರಿ ಆದವರು, ಸರ್ಕಾರಿ ನೌಕರಿ ಪಡ್ಕೋಬೇಕನ್ನೋವರು ಎಲ್ಲರೂ ತಪ್ಪದೆ ನೋಡಬೇಕಾಗಿದೆ. ಸ್ನೇಹಿತರೆ, ಇವತ್ತು ನಾವು ನನ್ನ ಒಂದು ಬ್ಲಾಗರ್ ಪೋಸ್ಟನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಎಜುಕೇಷನ್ ಇನ್ ಕನ್ನಡ ಬ್ಲಾಗ್ ಪೋಸ್ಟಲ್ಲಿ ನಾವು ಹೋಗಬೇಕು. ಹೋದಾದ ಬಳಿಕೆ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಾನು ಇದರಲ್ಲಿ ಹಂಚಿಕೊಂಡಿದ್ದೇನೆ. ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಇದರಲ್ಲಿದ್ದಾವೆ. ಎಜುಕೇಷನ್ ಆಲ್ ಅಂತ ಹೊಡಿಬೇಕಾಗಿದೆ ಸ್ನೇಹಿತರೆ. ನೋಡಿ, ಇಲ್ಲಿ https:// somling government employees 76.blogpost.com ಅನ್ನೋ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಈ ಒಂದು ವೆಬ್ಸೈಟ್ನನ್ನು ಕ್ಲಿಕ್ ಮಾಡಬೇಕು. ಮಾಡಿದ ಆದ ಬಳಿಕೆ ಈ ವೆಬ್ಸೈಟನ್ನು ನಾವು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಂಟರ್ಫೇಸ್ ಆಗಿ ಸಿಗುವಂಥದ್ದು ಈ ಒಂದು ಬ್ಲಾಗರನ್ನು ತೆರೆಯುತ್ತೆ ಸ್ನೇಹಿತರೆ. ಈ ಬ್ಲಾಗರ್ನಲ್ಲಿ ನಾವು ನೋಡಬೇಕಾಗಿದ್ದು ಗೌರ್ಮೆಂಟ್ ಎಂಪ್ಲಾಯೀಸ್ ನೀಡ್ ಇನ್ಫಾರ್ಮೇಷನ್. ಕರ್ನಾಟಕ ಸ್ಟೇಟ್ ಸರ್ಕಾರಿ ನೌಕರಿ ಪಡಿಬೇಕಾದರೆ ನಾವು ಕರ್ನಾಟಕ ರಾಜ್ಯದವರು ಈ ಒಂದು ಇನ್ಫಾರ್ಮೇಷನನ್ನು ಪಡ್ಕೊಳ್ಳೋದು ಅವಶ್ಯಕವಾಗಿದೆ ಸ್ನೇಹಿತರೆ. ಇದರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಮಾಡಿದ ತಕ್ಷಣ ಗೌರ್ಮೆಂಟ್ ಎಂಪ್ಲಾಯೀಸ್ ಆಫ್ ಕರ್ನಾಟಕ ಸ್ಟೇಟ್ ಹೆಲ್ಪ್ ಟು ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಬರುತ್ತೆ. ನಾನು ಇದರಲ್ಲಿ ನಿಮಗೆ ವೆಬ್ ಆವೃತ್ತಿ ವೀಕ್ಷಿಸಿ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಇದರಲ್ಲಿ ನಾನು ಹಲವಾರು ಮಾಹಿತಿಗಳು ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಿಂದ ಎಲ್ಲರಿಗೂ ಉಪಯೋಗವಾಗುವಂತಹ ಒಂದು ಮಾಡಿದ್ದೀನಿ. ಕಂಪ್ಯೂಟರ್ ಶಾರ್ಟ್ಕಟ್ ಕೀಸ್ ಇನ್ ವರ್ಲ್ಡ್ ಡಾಕ್ಯುಮೆಂಟ್ಸ್ನಲ್ಲಿ ಕೆಲವೊಂದು ಕೀಗಳನ್ನು ಕೊಟ್ಟಿದ್ದೇವೆ ಸ್ನೇಹಿತರೆ. ಅವುಗಳ ಜೊತೆಗೆ ಹಾಗೆ 8th ಪೇ ಕಮಿಷನ್, ಅದರಿಂದ ಉಪಯೋಗಗಳು ಸೆಂಟ್ರಲ್ ಗೌರ್ಮೆಂಟ್ದವ್ರಿಗೆ ಯಾವ ಥರ ಆಗುತ್ತೆ ಅಂತ ಕೊಟ್ಟಿದ್ದೇವೆ. ಹೀಗೆ ನಾನು ನಿಮಗೆ ಒಂದು ಸಲ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ವೆಬ್ಸೈಟ್ ನೇರವಾಗಿ ಕೊಟ್ಟಿದ್ದೇವೆ. ಆಮೇಲೆ ನಡೆದಾಡುವ ದೇವರು ವಿಜಯಪುರದ ಜ್ಞಾನ ಆಶ್ರಮದ ಪೂಜ್ಯರಾದಂಥ ಸಿದ್ದೇಶ್ವರ ಶ್ರೀಗಳ ಒಂದು ಪುಣ್ಯ ಸ್ಮರಣೆ, ಅವರ ಗೌರವ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಬಗ್ಗೆ ಒಂದೆರಡು ಚಿಕ್ಕ ಮಾಹಿತಿಯನ್ನು ನಾನು ಇಲ್ಲಿ ಹಂಚಿಕೊಂಡಿದ್ದೇನೆ ಸ್ನೇಹಿತರೆ. ಇದನ್ನು ನೀವು ಗಮನಿಸಿ ಓದಿ. ಜಾಬ್ ಸರ್ಚ್ ಮಾಡುವ ಸಲುವಾಗಿ ಹಲವಾರು ಮಾಹಿತಿಗಳನ್ನು ಇಲ್ಲಿ ನಾನು ನೀಡಿದ್ದೇನೆ. ಸರ್ಕಾರಿ ನೌಕರರಿಗಾಗಿ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರಿ ಹುಡುಕಾಟಕ್ಕಾಗಿ ಒಂದು ವೆಬ್ಸೈಟನ್ನು ನಾನಿಲ್ಲಿ ಕೊಟ್ಟಿದ್ದೇನೆ. ತುರ್ತು ಪರಿಸ್ಥಿತಿಗೆ ಸಂಪರ್ಕಿಸಬೇಕಾದ ಸಂಖ್ಯೆಗಳನ್ನು ನಾನಿಲ್ಲಿ ಆಲ್ರೆಡಿ ಒದಗಿಸಿದೆ ಸ್ನೇಹಿತರೆ. ಹೀಗೆ ಭಾರತ ಸರ್ಕಾರ ಸರ್ಕಾರಿ ನೌಕರರ ರಜಾ ಪಟ್ಟಿಯನ್ನು ನಾನು ಇಲ್ಲಿ ನಿಮಗೆ ತೋರಿಸಿದ್ದೇನೆ. 2025ರ ಒಂದು ರಜಾ ಪಟ್ಟಿ ಯಾವ ತಿಂಗಳಲ್ಲಿ ಏನೇನು ಇರ್ತದೆ ಅಂತ ನಾನು ಕೊಟ್ಟಿದ್ದೇನೆ ಸ್ನೇಹಿತರೆ. ಆಮೇಲೆ 25ರ ರಾಜ್ಯ ಸರ್ಕಾರಿ ನೌಕರರ ಸಾರ್ವತ್ರಿಕ ರಜಾ ಪಟ್ಟಿಯನ್ನು ಸಹ ಇಲ್ಲಿ ವಿವರಿಸಲಾಗಿದೆ. ಹಾಗೆ ಈ ಕಡೆ ನಾವು ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರ ಮಾಹಿತಿಯನ್ನು ನಾವು ನೀಡಿಕೊಂಡಿದ್ದೇವೆ. ಹಾಗೆ ಕರ್ನಾಟಕದ ಈವರೆಗಿನ ಮುಖ್ಯಮಂತ್ರಿಗಳು ಹಾಗೂ ಕನ್ನಡ ತೇರನ್ನೆಳೆದವರು, ಆಮೇಲೆ ಪ್ರಸ್ತುತ ಹುದ್ದೆಗಳು ಖಾಲಿ ಎಷ್ಟೆಷ್ಟಿದ್ದಾವೆ, ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಇಲ್ಲಿ
ಒದಗಿಸಿದೆ ಸ್ನೇಹಿತರೆ. ಪ್ರಮುಖ ದಿನಗಳು, ಪ್ರಮುಖ ಸಂಸ್ಥೆಗಳು, ಪ್ರಮುಖ ಜವಾಬ್ದಾರಿಗಳು, ಪ್ರಮುಖವಾದ ಒಂದು QR ಕೋಡ್ಗಳನ್ನು, ಆಮೇಲೆ PUC ರಿಸಲ್ಟ. ಹೀಗೆ ನಾವು ಈ ಒಂದು ಬ್ಲಾಗರ್ನಲ್ಲಿ ನಿಮಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂತಹ ಮಾಹಿತಿಯನ್ನು ನಾವು ನೀಡಲು ಪ್ರಯತ್ನ ಪಟ್ಟಿದ್ದೇವೆ. ಇಂಥದ್ದೇ ವಿಡಿಯೋ ಇಂಥದ್ದು ಸೇರಿಸಿ ಅಂತ ನೀವು ಒಂದು ವೇಳೆ ಕಮೆಂಟ್ ಮಾಡಿದ್ರೆ ನಾವು ಆ ವಿಷಯವನ್ನು ಸೇರಿಸ್ಕೊಳ್ಳಲು ಪ್ರಯತ್ನ ಪಡ್ತೇವೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನಾವು ರಾಜ್ಯ ಸರ್ಕಾರದ ಪ್ರಮುಖವಾದ ಒಂದು ವೆಬ್ ವಿಳಾಸಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಿ ಕೊಟ್ಟಿದ್ದೇವೆ. ಮೊದಲನೇದು ಡಿಪಾರ್ಟ್ಮೆಂಟ್ ಹೆಸರು, ಎರಡನೇದು ಅದರ URL ನಂಬರ್, ಅಂದರೆ ಆ ಒಂದು ರೀಚ್ ಆಗೋಕ್ಕೆ ಬೇಕಾದಂಥ ವೆಬ್ಸೈಟ್ ವಿಳಾಸವನ್ನು ನಾವು ಲಿಂಕ್ ಮಾಡಿದ್ದೇವೆ ಸ್ನೇಹಿತರೆ. ನೀವು ಬೇಕಾದರೆ ಇಲ್ಲಿ ಹೊಡೆದು ನೋಡ್ಬೋದು. ನಾನು ಉದಾಹರಣೆಗಾಗಿ ನಿಮಗೆ ತೋರಿಸೋದು ಯಾವುದು ಅಂದರೆ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾನು ನೀಡ್ತೀನಿ. ಇಲ್ಲಿ ಈ ಒಂದು ವೆಬ್ ಲಿಂಕನ್ನು ನಾವು ಹೊಡೆದಾಗ ನಮಗೆ ವೆಬ್ ಲಿಂಕ್ಗೆ ಯಾವ ಥರ ಕರ್ಕೊಂಡು ಹೋಗುತ್ತೆ ಅನ್ನೋಂಥ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ನೀಡಲು ತುಂಬ ಸಂತೋಷಪಡಿಸ್ತೇನೆ ಸ್ನೇಹಿತರೆ. ಹಾಗೆ ಎಲ್ಲ ಒಂದು ವೆಬ್ ಲಿಂಕ್ಗಳು ಪ್ರಮುಖವಾಗಿ ಇಲ್ಲಿ ನೀಡಲಾಗಿದೆ. ಎಲ್ಲ ವೆಬ್ ಲಿಂಕ್ಗಳು ಪ್ರಸ್ತುತ ಕಾರ್ಯ ಸುಸ್ಥಿತಿಯಲ್ಲಿ ನಿರ್ವಹಿಸುತ್ತಿದ್ದು ಅದರ ಬಗ್ಗೆ ಮಾಹಿತಿ ಇದೆ. ಆಮೇಲೆ ಭಾರತ ರಾಜ್ಯಗಳು ಅಂತ, ಭಾರತದಲ್ಲಿರುವಂಥ ರಾಜ್ಯಗಳು, ಕರ್ನಾಟಕದಲ್ಲಿರುವಂಥ ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ. ಹಾಗೆ ನಮ್ಮದು ಒಂದು ಲೇಬಲ್ಗಳು ಯಾವ ರೀತಿ ಇದ್ದಾವೆ, ಹಾಗೆ ನಮಗೆ ಬೆಂಬಲ ನೀಡುವ ಸಲುವಾಗಿ ಹಲವಾರು ಮಾಹಿತಿಗಳನ್ನು ಇಲ್ಲಿ ನೋಡ್ತೇವೆ. ನಾವು ಬ್ಲಾಗ್ ಪೋಸ್ಟನ್ನು ನೋಡ್ಬೋದು. ಹಾಗೆ ಸರಳ ಬಡ್ಡಿ, ಚಕ್ರ ಬಡ್ಡಿ ಯಾವ ಥರ ಲೆಕ್ಕ ಹಾಕಬೇಕನ್ನುವಂಥ ಮಾಹಿತಿಯನ್ನು ಸಿಕ್ಕ ಒಂದು ಇದರಲ್ಲಿ ನೀಡಿದ್ದೇವೆ. ನಮ್ಮ ಲಿಂಕ್ಗಳು, ನಮ್ಮ ಪುಟಗಳು, ನಮ್ಮ ಲೇಬಲ್ಗಳು, ಹಾಗೆ ನಿಂದನೆ ವರದಿಗಳನ್ನು ಮಾಡ್ಕೋಬೋದು. ಹಾಗೆ ಬ್ಲಾಗ್ ಅಕ್ಕವೈ ಎಲ್ಲಿ ಹಿಡಿದು ಬ್ಲಾಗರನ್ನು ನಾವು ಬ್ಲಾಗಿಂಗ್ ಮಾಡಿದ್ದೇವೆ ಅದರ ಬಗ್ಗೆ ಮಾಹಿತಿಯನ್ನು ಈ ಒಂದು ಇದರಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ಇಂಥ ಹಲವಾರು ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅತಿ ಅಮೂಲ್ಯವಾದ ಮಾಹಿತಿ ನಮಗೆ ಶೇರ್ ಮಾಡಿಕೊಳ್ಳಿ. ಯಾವುದ್ರ ಬಗ್ಗೆ ಮಾಡಬೇಕು ಅನ್ನೋಂಥ ಮಾಹಿತಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜಾಣರಾಗಿರಿ.